ಕ್ಷಣದ 25 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಇತ್ತೀಚೆಗಷ್ಟೇ ಮೈಸೂರು ಮಂಗಳೂರಿನಲ್ಲಿ ಅಬ್ಬರದ ಪ್ರಚಾರ ನಡೆಸಿ ಹೋಗಿದ್ದ ಪ್ರಧಾನಿ ಮೋದಿ ಇಂದು ಬೆಂಗಳೂರು ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಅಬ್ಬರದ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬೃಹತ್ ರ್ಯಾಲಿಯನ್ನು ನಡೀತಾ ಇದೆ. 4 ಲೋಕಸಭಾ ಕ್ಷೇತ್ರಗಳನ್ನು ಕೇಂದ್ರೀಕರಿಸಿ ಈ ಸಮಾವೇಶ ಮಾಡಲಾಗ್ತಾ ಇದೆ. ಬೆಂಗಳೂರು ಅರಮನೆ ಮೈದಾನದಲ್ಲಿ ಇಂದು ಪ್ರಧಾನಿ ಮೋದಿ ಸಮಾವೇಶ ಹಿನ್ನೆಲೆ ಅರಮನೆ ಮೈದಾನದ ಸುತ್ತ ಬಿಗಿ ಭದ್ರತೆಯನ್ನು ಕಲ್ಪಿಸಲಾಗಿದೆ. 2,000 ಪೊಲೀಸರು ನಿಯೋಜನೆ ಮಾಡಲಾಗಿದೆ. 2 ಹೆಚ್ಚುವರಿ ಪೊಲೀಸ್ ಆಯುಕ್ತರ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. 4 ಡಿಸಿಪಿ, ಎಸಿಪಿ, ಪಿಎಸ್ಐ ಸೇರಿ 2,000 ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಬೆಂಗಳೂರಿಗೆ ಆಗಮಿಸ್ತಾ ಇರುವಂತಹ ಪ್ರಧಾನಿ ಮೋದಿಗೆ ಪ್ರತಿಭಟನಾತ್ಮಕವಾಗಿ ಚೊಂಬಿನ ಸ್ವಾಗತ ಕೋರಲು ಕಾಂಗ್ರೆಸ್ ಸಿದ್ಧತೆ ಮಾಡಿಕೊಂಡಿದೆ. ಮೇಕ್ರಿ ಸರ್ಕಲ್ನಲ್ಲಿ ಪ್ರತಿಭಟನೆಗೆ ಕಾಂಗ್ರೆಸ್ ಪ್ಲಾನ್ ಮಾಡಿದ್ದು ಮೋದಿಗೆ ಚಂಬು ಪ್ರದರ್ಶನ ಮಾಡೋದಕ್ಕೆ ಸಜ್ಜಾಗಿದೆ. ಆದರೆ ಪೊಲೀಸ್ ಇಲಾಖೆ ಪ್ರತಿಭಟನೆಗೆ ಅವಕಾಶವನ್ನು ನಿರಾಕರಣೆ ಮಾಡಿದೆ. ಅರಮನೆ ಮೈದಾನದಲ್ಲಿ ಮೋದಿ ಸಮಾವೇಶ ಹಿನ್ನೆಲೆ ಹೆಲಿಪ್ಯಾಡ್, ಮೇಕ್ರಿ ವೃತ್ತ, ಬಳ್ಳಾರಿ ರಸ್ತೆಯಲ್ಲೂ ಕೂಡ ಪೊಲೀಸ್ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. HCL ಮಾರ್ಗದಲ್ಲೂ ಕೂಡ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ವಾಹನ ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ? ನೋವಾ IVFನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ. ಪರ್ಯಾಯ ಮಾರ್ಗ ಬಳಸುವಂತೆ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರು ಅರಮನೆ ಮೈದಾನದಲ್ಲಿ ಇಂದು ಪ್ರಧಾನಿ ಮೋದಿ ಸಮಾವೇಶ ಹಿನ್ನೆಲೆ ಹೈ ಸೆಕ್ಯೂರಿಟಿ ಸುತ್ತಮುತ್ತ ನೋ ಫ್ಲೈಯಿಂಗ್ ಝೋನನ್ನು ಈಗಾಗಲೇ ಮಾಡಲಾಗಿದೆ. ಸುಮಾರು 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನೋ ಫ್ಲೈಯಿಂಗ್ ಝೋನ್ ಇರುತ್ತೆ. ಇಂದು ಬೆಳಗ್ಗೆ 10 ರಿಂದ 8 ಗಂಟೆವರೆಗೂ ಕೂಡ ನೋ ಫ್ಲೈಯಿಂಗ್ ಝೋನ್ ಇರುತ್ತೆ ಎಂದು ಆಯುಕ್ತರು ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಕುರ್ಕಿ ಬಳಿ ಇಂದು ಸಂಜೆ 3:30ಕ್ಕೆ ಪ್ರಧಾನಿ ಮೋದಿ ಪ್ರಚಾರವನ್ನು ಕೈಗೊಳ್ತಾರೆ. ಮಧ್ಯಾಹ್ನ 3:30 ರಿಂದ 3:30ರವರೆಗೆ ಚಿಕ್ಕಬಳ್ಳಾಪುರ, ಕೋಲಾರ ಕ್ಷೇತ್ರಗಳ ಅಭ್ಯರ್ಥಿಗಳ ಪರ ಕ್ಯಾಂಪೇನನ್ನು ಮಾಡ್ತಾ ಇದ್ದಾರೆ. ಮೋದಿಯವರ ಜೊತೆ ಮಾಜಿ ಪ್ರಧಾನಿ HD ದೇವೇಗೌಡ, BSY ವಿಜಯೇಂದ್ರ, R ಅಶೋಕ್ ಸೇರಿ ಹಲವಾರು ನಾಯಕರು ಭಾಗಿಯಾಗ್ತಾರೆ. ಕೇಂದ್ರ ಮೋದಿ ಸರ್ಕಾರದ ವಿರುದ್ಧ ರಾಜ್ಯ ಕಾಂಗ್ರೆಸ್ ಜಾಹೀರಾತು ಯುದ್ಧವನ್ನು ಮುಂದುವರೆಸಿದೆ. ನಿನ್ನೆ ಚೊಂಬು ಜಾಹೀರಾತು ನೀಡಿದ್ದ ಕಾಂಗ್ರೆಸ್ ಇಂದು ಬೆಲೆ ಏರಿಕೆ ಬಾಣ ಬಿಟ್ಟಿದೆ. ಅಚ್ಚೆ ದಿನಗಳೆಲ್ಲ ದೌರ್ಭಾಗ್ಯದ ದಿನಗಳು ಅಂತ ಕಿಡಿಕಾರಿದೆ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಸಿಲಿಂಡರ್, ಅಡುಗೆ ಎಣ್ಣೆ, ತೊಗರಿ ಬೆಳೆ, ಟೀ ಪುಡಿ ಬೆಲೆ ಏರಿಕೆ ಉಲ್ಲೇಖಿಸಿ ಬಿಜೆಪಿ ಸೋಲಿಸಿ ಬೆಲೆ ಏರಿಕೆ ನಿಲ್ಲಿಸಿ ಅಂತ ಸಂದೇಶವನ್ನು ನೀಡಿದೆ. ಮೈಸೂರು, ಮಂಡ್ಯದಲ್ಲಿಂದು ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಜಂಟಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. KR ನಗರದಲ್ಲಿ ಬೆಳಗ್ಗೆ 11 ಗಂಟೆಗೆ ಕಾಂಗ್ರೆಸ್ ಸಮಾವೇಶ ಆಯೋಜಿಸಲಾಗಿದ್ದು ಮಧ್ಯಾಹ್ನ 1:30ಕ್ಕೆ KR ಪೇಟೆಯಲ್ಲಿ ಸಮಾವೇಶ ನಡೆಯುತ್ತೆ. ಬಳಿಕ ಸಂಜೆ 4ಕ್ಕೆ ನಾಗಮಂಗಲದಲ್ಲಿ ಬೃಹತ್ ಸಮಾವೇಶ ನಡೆಯಲಿದೆ. ಆನೇಕಲ್ ಪಟ್ಟಣದಲ್ಲಿ ಜಿಲ್ಲಾ ಹಾಗೂ ತಾಲೂಕು ಸ್ವೀಪ್ ಸಮಿತಿಯಿಂದ ಮತದಾನ ಜಾಗೃತಿಗಾಗಿ ಬೈಕ್ ರ್ಯಾಲಿ ನಡೆಸಲಾಯಿತು. ಮತದಾನದ ರಾಯಭಾರಿ ನೀತು ವನಜಾಕ್ಷಿ ಚಾಲನೆ ನೀಡಿದರು. ಚಂದಾಪುರ ರಸ್ತೆಯ ಚಿಕ್ಕ ಹಾಗಡೆ ಬಳಿಯಿಂದ ಶುರುವಾದಂಥ ಬೈಕ್ ರ್ಯಾಲಿ ಹಲವೆಡೆ ಸಂಚರಿಸಿ ಜಾಗೃತಿ ಮೂಡಿಸಲಾಯಿತು. ಮಂಗಳೂರಿನಲ್ಲಿ ಮೂಲ ಹಾಗೂ ವಲಸಿಗ ಕಾಂಗ್ರೆಸ್ಸಿಗರ ಮಧ್ಯೆ ಫೈಟ್ ನಡೀತಾ ಇದೆ. ನೋಟಾ ಮತ ಹಾಕುವುದಾಗಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅರ್ಕುಳ, ಅಡ್ಯಾರ್ ವಾರ್ಡ್ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ಅದರಿಂದ ನಿನ್ನೆ ಮನವೊಲಿಕೆ ಮೀಟಿಂಗ್ ನಡೆಯಿತು. ವಲಸೆ ಬಂದವರಿಗೆ ಆದ್ಯತೆ ನೀಡಿದ್ದಾರೆಂದು ಮಾಜಿ ಸಚಿವ ರಮಾನಾಥ್ ರೈ ಬಣ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದರು. ಕಾದು ಕೆಂಡವಾಗಿದ್ದ ಕರುನಾಡಿಗೆ ವರುಣ ತಂಪೆರೆದಿದ್ದಾನೆ. ಒಂದೆಡೆ ಮಳೆಯಿಂದ ಸಂತಸ ಸಿಕ್ಕರೆ ಮತ್ತೊಂದು ಕಡೆ ಅವಾಂತರವೇ ಸೃಷ್ಟಿಯಾಗಿದೆ. ಮೈಸೂರಿನಲ್ಲಿ ಮಳೆಯ ಅಬ್ಬರದಿಂದಾಗಿ ಮನೆ ಮೇಲೆಯೇ ಮರ ಉರುಳಿಬಿದ್ದಿದೆ. ಮಳೆಗಾಳಿಗೆ ಹುಣಸೂರು ತಾಲೂಕಿನ ಕಾಳೇನಹಳ್ಳಿಯಲ್ಲಿ ಮೀನಾಕ್ಷಿ ಅನ್ನೋರ ಮನೆ ಮೇಲೆ ಬುಡ ಸಮೇತ ಉರುಳಿಬಿದ್ದಿದೆ. ಇನ್ನು ಮರ ಬಿದ್ದ ರಭಸಕ್ಕೆ ಇಡೀ ಮನೆ ಜಖಂಗೊಂಡಿದೆ. ಇನ್ನು ಕೊಪ್ಪಳ ಜಿಲ್ಲೆಯಲ್ಲೂ ಕೂಡ ವರುಣನ ಅಬ್ಬರ ಜೋರಾಗಿದೆ. ನಸುಕಿನ ಜಾವವೇ ಕೊಪ್ಪಳ ಜಿಲ್ಲೆಯಾದ್ಯಂತ ಮಳೆಯಾಗ್ತಿದೆ. ಬಿಸಿಲಿನಿಂದ ಕಂಗೆಟ್ಟಿದ್ದಂಥ ಜನರು ಮಳೆಯಿಂದ ಸಂತಸಗೊಂಡಿದ್ದಾರೆ. ಇನ್ನು ಸುಡು ಬಿಸಿಲಿನಿಂದ ಬೆಂಡಾಗಿದ್ದ ಯಾದಗಿರಿ ಜನರಿಗೆ ಮಳೆರಾಯ ತಂಪೆರೆದಿದ್ದಾನೆ. ಸತತ 2 ಗಂಟೆಗಳ ಕಾಲ ನಿರಂತರವಾಗಿ ಸುರಿದ ಮಳೆಯಿಂದಾಗಿ ಜನ ಸಂತೋಷಗೊಂಡಿದ್ದಾರೆ. ದೇಶದ 17 ರಾಜ್ಯ, 4 ಕೇಂದ್ರಾಡಳಿತ ಪ್ರದೇಶದಲ್ಲಿ 102 ಲೋಕಸಭಾ ಕ್ಷೇತ್ರಗಳಲ್ಲಿ ಮೊದಲ ಹಂತದಲ್ಲಿ ಮತದಾನ ಯಶಸ್ವಿಯಾಗಿ ಮುಕ್ತಾಯವಾಗಿದೆ. ಮೊದಲ ಹಂತದಲ್ಲಿ ಪಶ್ಚಿಮ ಬಂಗಾಳದಲ್ಲಿ 77.57% ಮತದಾನವಾಗಿದೆ. ಇನ್ನು ತಮಿಳುನಾಡಲ್ಲಿ 65.19%, ಉತ್ತರ ಪ್ರದೇಶದಲ್ಲಿ 58.49%, ಉತ್ತರಾಖಂಡದಲ್ಲಿ 54.6%, ತ್ರಿಪುರಾದಲ್ಲಿ 80.17% ಮತದಾನವಾಗಿದೆ. ಕೇರಳದ ಕಣ್ಣೂರಿನ ಕಲ್ಲೇಸಿಯರಿಯಲ್ಲಿ ಹಿರಿಯ ಮಹಿಳೆಯರೊಬ್ಬರನ್ನ ಮತದಾನವನ್ನು CPM ಶಾಖೆಯ ಮಾಜಿ ಕಾರ್ಯದರ್ಶಿ ಚಲಾಯಿಸಿ ಸಿಕ್ಕಿಬಿದ್ದಿದ್ದಾರೆ. ಈ ಸಂಬಂಧ ಚುನಾವಣಾ ಅಧಿಕಾರಿಗಳು ಒಬ್ಬ ಮೈಕ್ರೋ ಅಬ್ಸರ್ವರ್, ಸಿವಿಲ್ ಪೊಲೀಸ್ ಅಧಿಕಾರಿ ಮತ್ತು ವಿಡಿಯೋಗ್ರಾಫರ್ ಸೇರಿದಂತೆ 5ರನ್ನ ಕಣ್ಣೂರು ಜಿಲ್ಲಾಧಿಕಾರಿಗಳು ಅಮಾನತುಗೊಳಿಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಿನ್ನೆ ಗಾಂಧಿನಗರ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದರು. ವಿಜಯ್ ಮುಹೂರ್ತ್ ಎಂದು ಪರಿಗಣಿಸಲಾದ ಮಧ್ಯಾಹ್ನ 12:39ಕ್ಕೆ ಗಾಂಧಿನಗರದ DC ಕಚೇರಿಯಲ್ಲಿ ಅಮಿತ್ ಶಾ ನಾಮಿನೇಷನ್ ಮಾಡಿದರು. ಭಾನುವಾರ RCB ವರ್ಸಸ್ ಕೋಲ್ಕತ್ತಾ IPL ಪಂದ್ಯ ನಡೀತಾ ಇದೆ. ಪಂದ್ಯಕ್ಕಾಗಿ ಕೊಹ್ಲಿ ಈಗಾಗಲೇ ಕೋಲ್ಕತ್ತಾ ತಲುಪಿದ್ದಾರೆ.
ನೆಟ್ಸ್ನಲ್ಲಿ ಕೊಹ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನಾನು ಮೊದಲ ಬಾರಿಗೆ IPLಗೆ ಸೇರಲು ಮುಂದಾದಾಗ ನಾನು RCBಗೆ ಸೇರುವಂತೆ ಕೊಹ್ಲಿ ಒತ್ತಾಯಿಸಿದ್ರು. ನೀನು RCBನೇ ಸೇರಬೇಕು, ಬೇರೆ ಆಯ್ಕೆ ಕೊಡೋದಿಲ್ಲ ಅಂತ ಕೊಹ್ಲಿ ಭರಮಾಡಿಕೊಂಡಿದ್ರು. ಹೀಗಂತ 2013ರಲ್ಲಿ IPL ತಂಡದ ಬಗ್ಗೆ ಕನ್ನಡಿಗ KL ರಾಹುಲ್ ನೆನಪು ಮಾಡಿಕೊಂಡಿದ್ದಾರೆ.